ಮದುವೆಗೆ ಪ್ರೇಯಸಿ ಕುಟುಂಬಸ್ಥರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಯುವತಿಯನ್ನ ಹತ್ಯೆ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ. ಇನ್ನು ಹಲ್ಲೆಗೆ ಒಳಗಾದಂತಹ ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾದಂತಹ ಯುವತಿಯ ಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮದುವೆಗೆ ಪ್ರೇಯಸಿ ಕುಟುಂಬಸ್ಥರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ, ವಿರೋಧಿಸಿದ್ರು ಅನ್ನೋ ಕಾರಣಕ್ಕೆ ಯುವತಿಯನ್ನ ಹತ್ಯೆ ಮಾಡೋದಕ್ಕೆ ಮುಂದಾಗಿದ್ದಾನೆ ವ್ಯಕ್ತಿ. ಪ್ರೇಯಸಿಯ ಕುತ್ತಿಗೆಗೆ ಚಾಕು ಎರೆದಿದ್ದಾನೆ ಪಾಗಲ್ ಪ್ರೇಮಿ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಾಗಿರುವಂತಹ ಘಟನೆ ಇದು. ಪಕ್ಕದ ಮನೆ ಕಾರ್ತಿಕ್ ಮತ್ತು ರಕ್ಷಿತಾ ಪೂಜಾರಿ ನಡುವೆ ಲವ್ ಆಗಿದೆ. ಬಟ್ ಯುವತಿ ಮನೆಯಲ್ಲಿ ಮದುವೆ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಅವರು ಆಕ್ಷೇಪಿಸಿದ್ದಾರೆ. ಅನಂತರ ರಕ್ಷಿತಾ ಕೂಡ ಮನೆಯವರ ಮಾತನ್ನ ನಂಬಿ ಅಥವಾ ಬೆಲೆ ಕೊಟ್ಟು ಕಾರ್ತಿಕ್ ನಂಬರನ್ನು ಬ್ಲಾಕ್ ಮಾಡಿರ್ತಾಳೆ. ಈ ವಿಚಾರ ಈತನನ್ನ ರೊಚ್ಚಿಗೇಳುವಂತೆ ಮಾಡುತ್ತೆ. ಹೀಗಾಗಿ ಏಕಾಏಕಿ ಬಂದವನೇ ಆಕೆಯ ಕುತ್ತಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಇರಿದು ಎಸ್ಕೇಪ್ ಆಗಿದ್ದಾನೆ, ಹತ್ಯೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಪಾಗಲ್ ಪ್ರೇಮಿ ಕಾರ್ತಿಕ್ನ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಅಂದರೆ ತನಗೆ ಸಿಗದಿದ್ದು ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವಂತಹ ಒಂದು ವಿಲಕ್ಷಣ ಆಲೋಚನೆ ಕೆಲವರಲ್ಲಿ ಇರುತ್ತಲ್ಲ, ಆ ರೀತಿಯ ಆಲೋಚನೆಗೊಳಗಾದವ ಕಾರ್ತಿಕ್ ಈಗ ಆರೋಪಿ. ಪ್ರಕರಣದಲ್ಲಿ ಗಾಯಗೊಂಡಂತಹ ರಕ್ಷಿತಾ ಪೂಜಾರಿ, ಆಕೆಯ ಸ್ಥಿತಿ ಕ್ರಿಟಿಕಲ್ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಜಸ್ಟ್ 24 ವರ್ಷದ ಹುಡುಗಿ, ಮದುವೆಯಾಗಿ ಬದುಕಿ ಬಾಳ್ಬೇಕಾಗಿತ್ತು. ಆದರೆ ತಮ್ಮ ಪ್ರಕಾರ ಮದುವೆ ಆಗಲಿ ಅನ್ನೋದು ಪೋಷಕರ ಇಚ್ಛೆ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ದೀಪಕ್ ಜೈನ್, ಎಷ್ಟೊತ್ತಿಗಾಗಿರುವಂತಹ ಇನ್ಸಿಡೆಂಟ್ ಇದು? ಕಾರ್ತಿಕ್ನ ಹಿನ್ನೆಲೆ ಏನು? ಈಗ ಆತ ಎಲ್ಲಿದ್ದಾನೆ? ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇದೆ? ಹಾಗೆ ಹುಡುಗಿ ಸ್ಥಿತಿ ಹೇಗಿದೆ ಅಂತ? ಮಮತಾ ಹೆಗಡೆ, ಇವತ್ತು ಬೆಳಗ್ಗೆ 8:30, 8:45 ಹೊತ್ತಿಗೆ ಯುವತಿ ಎಂದಿನಂತೆ ಮನೆಯಿಂದ ಹೊರಗೆ ಬಂದಿರ್ತಾಳೆ. ಈ ಸಂದರ್ಭದಲ್ಲಿ ಆತ ಪರಿಪರಿಯಾಗಿ ಮದುವೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಇಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಬಹಳ ಸಮಯದಿಂದ ಪ್ರೀತಿ ಮತ್ತು ಮದುವೆಗೋಸ್ಕರ ಕಾರ್ತಿಕ್ ಒತ್ತಾಯ ಮಾಡ್ತಾ ಇದ್ದ. ಆದರೆ ಯುವತಿ ಒಪ್ಪಿರಲಿಲ್ಲ, ಅದಕ್ಕೂ ಹೆಚ್ಚಾಗಿ ಅವರ ಮನೆಯವರು ಒಪ್ಪಿರಲಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಜಗಳಗಳು ನಡೆದಿತ್ತು, ಮನಸ್ತಾಪಗಳು ಆಗ್ತಾ ಇತ್ತು. ಆದರೆ ಪರಿಪರಿಯಾಗಿ ಬೇಡ್ತಾ ಇದ್ದಂತಹ ಕಾರ್ತಿಕ್ ಇವತ್ತು ಏಕಾಏಕಿ ಕುತ್ತಿಗೆಗೆ ಚಾಕುವನ್ನ ಇರಿದಿರುವಂಥದ್ದು, ಅದು ಕೊಕ್ಕರ್ಣೆ ಜಂಕ್ಷನ್ ನಲ್ಲೇ ಅನ್ನುವಂಥದ್ದು. ಆಕೆ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೂಡಲೇ ಕುಸಿದು ಬಿದ್ದಂತಹ ಯುವತಿ ರಕ್ಷಿತಾಳನ್ನ ಸ್ಥಳೀಯರು ಮೇಲಕ್ಕೆತ್ತಿ ಮತ್ತು ಅವರ ಪರಿಚಯಸ್ಥರು ಕೂಡ ಬರ್ತಾರೆ. ಅವರು ನೇರವಾಗಿ ಮಣಿಪಾಲ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ದಾಖಲು ಮಾಡಿರುವಂಥದ್ದು. ಗಂಭೀರವಾದ ಗಾಯಗಳು ಎದೆ ಮತ್ತು ಕುತ್ತಿಗೆಯ ಭಾಗಕ್ಕೆ ಮತ್ತು ಕತ್ತಿನ ಹಿಂಬದಿಗೆಯೂ ಕೂಡ ಆತ ಇರಿದಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಆತ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದನೇ ಇರಿದಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ನಮಗೆ ನೀಡಿರುವಂಥದ್ದು. ಈ ಘಟನೆ ಆದ ಕೂಡಲೇ ಆತ ಕೊಕ್ಕರಣೆಯಿಂದ ತಲೆಮರೆಸಿಕೊಂಡಿದ್ದಾನೆ. ಆ ತಲೆಮರೆಸಿಕೊಂಡಂತಹ ಆ ಯುವಕನಿಗೋಸ್ಕರ ಶೋಧ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಮನೆಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಯುವತಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡುವಂತ ಕೆಲಸವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಪಾಗಲ್ ಪ್ರೇಮಿಗೆ ಯುವತಿ ಸ್ಥಿತಿ ಗಂಭೀರವಾಗಿ ಸಾವು ಬದುಕಿನ ನಡುವೆ ಆಕೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಮನೆಯವರು ಒಪ್ಪಲಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಯುವತಿ ಕೂಡ ಒಪ್ಪಿರ್ಲಿಲ್ಲ. ಹಾಗಾಗಿ ಮನೆಯವರ ನಿರ್ಧಾರವೇ ಅಂತಿಮ ಅನ್ನುವಂಥದ್ದನ್ನ ಆಕೆ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ತರದ ಒಂದು ದುಡುಕಿನ ನಿರ್ಧಾರವನ್ನ ಕಾರ್ತಿಕ್ ತೆಗೆದುಕೊಂಡಿರುವಂತದ್ದು. ಮಮತಾ, ದೀಪಕ್ ಜೈನ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.